ವಿನೋದಿನಿ ನಂದನುತೆ. ಚಿಕ್ಕಬಳ್ಳಾಪುರದಲ್ಲಿ ಇಂದು ಆಯೋಜಿಸಿದ್ದ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಜಯಂತಿಗಳ ಆಚರಣೆಗಳನ್ನು ಒಂದೊಂದು ಸಮುದಾಯಕ್ಕೆ ಸೀಮಿತಗೊಳಿಸುವ ಕೆಲಸ ಮಾಡಲಾಗುತ್ತಿದೆ. ಅದು ಸರಿಯಲ್ಲ. ಎಲ್ಲ ಮಹಾ ಸಾಧಕರ ಕೊಡುಗೆಗಳು ಎಲ್ಲ ವರ್ಗಕ್ಕೆ ಸೇರಿದ್ದು. ಎಲ್ಲರೂ ಅವರ ತತ್ವದರ್ಶನಗಳನ್ನು ಪಾಲಿಸಬೇಕು. ಮಹಾನ್ ಸಾಧಕರ ಸಾಲಿನಲ್ಲಿ ಅಗ್ರಗಣ್ಯರಾದ ಅಮರಶಿಲ್ಪಿ ಜಕಣಾಚಾರಿ ಅವರ ಕೊಡುಗೆಗಳು ಚರಿತ್ರೆಯ ಸುವರ್ಣಾಕ್ಷರಗಳಲ್ಲಿ ಎಂದೆಂದಿಗೂ ಚಿರಸ್ಥಾಯಿಯಾಗಿ ಇರಲಿದೆ ಎಂದರು. ಕರ್ನಾಟಕದ ಹಳೆಬೀಡು, ಸೋಮನಾಥ್ಪುರ, ಬೇಲೂರು ಹಾಗೂ ಕೈದಾಳ ದೇವಸ್ಥಾನಗಳು ಜಕಣಾಚಾರಿ ಅವರ ಅಮರ ಶಿಲ್ಪ ಕಲೆಗೆ ಸಾಕ್ಷಿಯಾಗಿದೆ. ಹಿಂದೆಂದೂ ಯಾರೂ ಕೂಡ ಅಂತಹ ಶಿಲ್ಪಕಲೆಯನ್ನು ನಿರ್ಮಿಸಬಾರದು ಹಾಗೂ ಮುಂದೆಯೂ ಯಾರೂ ನಿರ್ಮಿಸಲಿಕ್ಕೆ ಸಾಧ್ಯವಾಗಿರಬಾರದು ಎನ್ನುವಂತಹ ಕಲಾತ್ಮಕ ಕೈಚಳಕ ಶಿಲ್ಪಕಲೆಯ ದೇವಸ್ಥಾನ ಒಂದನ್ನು ನಿರ್ಮಿಸಲು ಹೊಯ್ಸಳರ ಸಾಮ್ರಾಟರ ವಿಷ್ಣುವರ್ಧನರ ಜಕಣಾಚಾರ್ಯರಿಗೆ ತಿಳಿಸಿದ್ದರು. ಅದರಂತೆ ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ನಿರ್ಮಿಸುತ್ತಾರೆ. ಜಕಣಾಚಾರ್ಯರ ಕುಸುರಿ ಕಲೆಗೆ ಮನಸೋತ ವಿಷ್ಣುವರ್ಧನ ರಾಜರು ಜಕಣಾಚಾರ್ಯರಿಗೆ ಅಮರಶಿಲ್ಪಿ ಎಂಬ ಬಿರುದನ್ನು ನೀಡುತ್ತಾರೆ ಎಂದರು. ಉಪನ್ಯಾಸಕ ಪ್ರಕಾಶ್ ಉಪನ್ಯಾಸ ನೀಡಿ ಅಮರಶಿಲ್ಪಿ ಜಕಣಾಚಾರ್ಯರ ಕೈಚಳಕ ಶಿಲ್ಪಕಲೆಯ ವಿಭಿನ್ನ ಆಕರ್ಷಣೆಯ ಉತ್ತುಂಗವನ್ನು ಪ್ರಪಂಚದ ಯಾವುದೇ ಕಲೆ ಮೀರಿಸಲಾರದು. ಕಲಾ ನೈಪುಣ್ಯತೆ, ವಿಶಿಷ್ಟ ಕುಸುರಿ ಕಲೆಯನ್ನು ಮೈಗೂಡಿಸಿಕೊಂಡಿದ್ದ ಜಕಣಾಚಾರಿಯಲ್ಲಿದ್ದ ಆತ್ಮವಿಶ್ವಾಸವನ್ನು ಇಂದಿನ ಕಲಾವಿದರು ಮೈಗೂಡಿಸಿಕೊಳ್ಳಬೇಕು. ಇಂತಹ ಅನೇಕ ಮಹಾನ್ ಶಿಲ್ಪ ಕಲಾವಿದರಿಂದಾಗಿ ನಮ್ಮ ದೇಶದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರವು ಪ್ರಪಂಚದಲ್ಲಿ ಉನ್ನತ ಸ್ಥಾನ ಪಡೆದಿದೆ ಎಂದರು. ಡಾಕ್ಟರ್ ವೆಂಕಟೇಶ್ ಆಚಾರ್ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಈ ವೇಳೆ ಹಿರಿಯ ಶಿಲ್ಪಿಗಳಿಗೆ ಸನ್ಮಾನ ಮಾಡಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಿರಿಯ ಕಲಾವಿದರಿಗೆ ನೀಡುವ ಮಾಸಾಶನ ಮಂಜೂರಾತಿಯ ಪ್ರಮಾಣ ಪತ್ರಗಳನ್ನು ಗಣ್ಯರು ವಿತರಣೆ ಮಾಡಿದರು. ಅಮರಶಿಲ್ಪಿ ಜಕಣಾಚಾರಿಯವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪನಮನ ಸಲ್ಲಿಸಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರಶ್ಮಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಿಎಂ ರವಿಕುಮಾರ್ ಇದ್ದರು. ಶ್ರೀದೇವಿ ಕುರಿಪಿಂಚವೇ ಕರುಣಾ